ಎಲ್ರಿಗೂ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಕೆಲವೊಂದು ಪ್ರಶ್ನೆಗಳು ಮತ್ತು ಈ ಬೆಂಗಳೂರು ಯೂನಿವರ್ಸಿಟಿಯ 24-25ನೇ ಸಾಲಿನ PG ಅಡ್ಮಿಷನ್ ಕೋರ್ಸ್ ಏನಿದೆ, ಆ ಅಡ್ಮಿಷನ್ ಪ್ರೋಸೆಸ್ಸು, ಇದರಲ್ಲಿ ಮೆರಿಟ್ ಲಿಸ್ಟು ಯಾವಾಗ ಬಿಡ್ತಾರೆ ಮತ್ತು ಕೌನ್ಸಿಲಿಂಗ್ದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಬಂದು ಕೆಲವರು ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ, 21st ಅಂತ ಹೇಳಿದ್ರಿ, 24th ಅಂತ ಹೇಳ್ತಿದ್ದೀರಾ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ. ಇದು ನೋಟಿಫಿಕೇಷನ್ ನೋಡಿ, 13ನೇ ತಾರೀಕು ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದರು. ಹಾಗೆ ವಿತ್ ಫೈನ್ ಸೇರಿಸಿ 16ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದರು. ಅಂದರೆ ಮೊನ್ನೆಗೆ ಅವರು ಅಪ್ಲಿಕೇಶನ್ ಹಾಕೋದು ಅಂತ ಒಂದು ಲಾಸ್ಟ್ ಡೇಟು ಮುಗ್ದೋಯ್ತು. ಈ ವರ್ಷದ್ದು ಬೆಂಗಳೂರು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕುವ ಲಾಸ್ಟ್ ಡೇಟು ಮುಗಿದಿದೆ. ಈಗ ಏನೇ ಇದ್ರೂ ಮೆರಿಟ್ ಲಿಸ್ಟನ್ನು ಅವರು ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಫಸ್ಟ್ ಮೆರಿಟ್ ಲಿಸ್ಟನ್ನು ಅವರು 21ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ದಾರೆ. ಇದು ಮೂರು ಸಲ ಅವರು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಫಸ್ಟು ಮತ್ತು ಸೆಕೆಂಡು ಬಂದುಬಿಟ್ಟು ಅದು ಹೋಮಿನಿ ಮೆರಿಟ್ ಲಿಸ್ಟ್ ಆಗಿರುತ್ತೆ. ಅಂದರೆ ಅದರಲ್ಲಿ ಫಸ್ಟ್ ಮತ್ತು ಮೂರನೇದೇನಿರುತ್ತೆ ಅದು ಬಂದು ಫೈನಲ್ ಮೆರಿಟ್ ಲಿಸ್ಟು. ನಿಮ್ಮ ನೇಮು ಫೈನಲ್ ಮೆರಿಟ್ ಲಿಸ್ಟಲ್ಲಿ ಬರಬೇಕು. ಫಸ್ಟು ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದು ಒಂದು ರೀತಿ ಟೆಂಪ್ರವರಿ ಅಂತ ಹೇಳ್ಬೋದು ಅಷ್ಟೇ. ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಯಾರ್ದು ನೇಮ್ ಇರುತ್ತೆ ಮತ್ತು ಅದರಲ್ಲೂ ಅವರು ಫಿಲ್ಟರ್ ಮಾಡ್ತಾರೆ. ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಅದರಲ್ಲೂ ಸ್ವಲ್ಪ ಜನದನ್ನು ಅವರು ಕ್ಯಾನ್ಸಲ್ ಮಾಡ್ತಾರೆ. ಹಾಗೆ ನೆಕ್ಸ್ಟು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿರೋರ್ದು ಸ್ವಲ್ಪ ರೆಡ್ಯೂಸ್ ಮಾಡ್ತಾರೆ. ರೆಡ್ಯೂಸ್ ಮಾಡಿ ಫೈನಲ್ಲು ಮೇಯ್ನು ಇಂಪಾರ್ಟೆಂಟು ಒಂದು ಮೆರಿಟ್ ಲಿಸ್ಟನ್ನೇ ಫೈನಲ್ ಮೆರಿಟ್ ಲಿಸ್ಟ್ ಅಂತ ಕರೀತಾರೆ. ಅದನ್ನು ಅವರು 24ನೇ ತಾರೀಕು ಬಿಡ್ತಾರೆ. 21ನೇ ತಾರೀಕು ಮತ್ತು 23ನೇ ತಾರೀಕು ಬಿಡುವಂಥದ್ದು ಫಸ್ಟು ಮತ್ತು ಸೆಕೆಂಡು. ಅಂದರೆ ಅದು ಟೆಂಪ್ರವರಿ ಅಂತ ಅನ್ಕೋಬೋದು. ಫೈನಲ್ ಮೆರಿಟ್ ಲಿಸ್ಟ್ ಏನು 24ನೇ ತಾರೀಕು ಬಿಡ್ತಾರಲ್ಲ, ಅದರಲ್ಲಿ ನಿಮ್ಮ ನೇಮು ಇರಬೇಕು. ಅದು ಯಾವ ಥರ ಇರಬೇಕು ಅನ್ನೋದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ ಯಾರು ಗೌರ್ಮೆಂಟ್ ಸೀಟ್ಗೋಸ್ಕರ ಅಪ್ಲಿಕೇಶನನ್ನು ಅಪ್ಲೈ ಮಾಡಿದ್ದೀರಾ, ಅದರಲ್ಲಿ ಕನ್ನಡ ಮೀಡಿಯಮ್ ಕೋಟಾ ಮತ್ತು NCC ಕೋಟಾ, ರೂರಲ್ ಕೋಟಾ, SC ಕೋಟಾ, ST ಕೋಟಾ, ಜನರಲ್ ಕೋಟಾ, ಹೀಗೆ ಹಲವು ರೀತಿಯ NCC NSS ಕೋಟಾ ಅಂತೆಲ್ಲ ಇರುತ್ತೆ. ಹ್ಯಾಂಡಿಕ್ಯಾಪ್ಗೂ ಕೂಡ ಇರುತ್ತೆ ಮತ್ತು HK ಅವ್ರಿಗೂ ಕೂಡ ಅದರಲ್ಲಿ ರಿಸರ್ವೇಷನ್ ಇದೆ. ಈ ರೀತಿ ಕ್ಯಾಟಗಿರಿ ಕೋಟಾ ವೈಸು ಅವರು ನಿಮ್ಮ ನೇಮ್ಗಳನ್ನು ಫೈನಲ್ ಮೆರಿಟ್ ಲಿಸ್ಟಲ್ಲಿ ಕೊಟ್ಟಿರ್ತಾರೆ. ಅದು 24ನೇ ತಾರೀಕು ಬಿಡ್ತಾರೆ. ಆ ಒಂದು ಮೆರಿಟ್ ಲಿಸ್ಟೇ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಮೂರನೇ ಮತ್ತು ಫೈನಲ್ ಮೆರಿಟ್ ಲಿಸ್ಟ್ ಆಗಿರುತ್ತೆ. ಈ 21ನೇ ತಾರೀಕು ಏನು ಮೆರಿಟ್ ಲಿಸ್ಟ್ ಬಿಡ್ತಾರೆ ಅಂತ ನಾನು ಹೇಳಿದ್ನಲ್ಲ, ಅದು ಫಸ್ಟ್ ರೌಂಡ್ ಬಿಡ್ತಾರೆ. ಅದರಲ್ಲಿ ಬಂದುಬಿಟ್ಟು ನಿಮ್ಮದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಯಾವುದಾದ್ರೂ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿದ್ದರೆ ಅದರಲ್ಲಿ ಅದನ್ನು ಅವ್ರು ಮೆನ್ಷನನ್ನು ಮಾಡಿರ್ತಾರೆ. ಅದನ್ನು ನೀವು ನೋಡಿಕೊಂಡು ಅದನ್ನು ನೀವು ಸರಿಪಡಿಸ್ಕೋಬೇಕಾಗುತ್ತೆ. ಏನಾದರೂ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದರೆ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಸಬ್ಮಿಟ್ ಮಾಡಿ ಬನ್ನಿ. ಮತ್ತು ಈ ಒಂದು ಮೆರಿಟ್ ಲಿಸ್ಟ್ ಆದಮೇಲೆ ಇದರಲ್ಲೂ ಕೆಲವು ನೇಮ್ಗಳನ್ನ ರೆಡ್ಯೂಸ್ ಮಾಡಿ ಸೆಕೆಂಡ್ ರೌಂಡ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಮುಗಿದ ಮೇಲೆ ಅದರಲ್ಲೂ ರೆಡ್ಯೂಸ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟನ್ನು ಮಾಡಿ ಅದನ್ನು 24ನೇ ತಾರೀಕು ಸಂಜೆ 4 ಗಂಟೆ ಅಷ್ಟರಲ್ಲಿ ಅವರು ಬಿಡ್ತಾರೆ. ಸೊ ಆವತ್ತು ಸಂಜೆ ಬಿಡುವಂಥ ಮೆರಿಟ್ ಲಿಸ್ಟನ್ನು ನೀವು ನೋಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಏನೇನು ತೊಗೊಂಡೋಗ್ಬೇಕು ಅನ್ನೋದನ್ನು ಪ್ರೀವಿಯಸ್ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ನೀವು ನೆಕ್ಸ್ಟ್ 25th ಮತ್ತು 26th ಕೌನ್ಸಿಲಿಂಗನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಈ ಒಂದು ನೋಟಿಫಿಕೇಷನಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. 25 ಮತ್ತು 26ನೇ ತಾರೀಕು, ಹಾಗೆ 27ನೇ ತಾರೀಕು ಕೂಡ ಸ್ವಲ್ಪ ಕೌನ್ಸಿಲಿಂಗ್ ಇರುತ್ತೆ. 25, 26 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅವತ್ತೇ ಅವರು ಕೌನ್ಸಿಲಿಂಗ್ನ ಕಂಡಕ್ಟನ್ನು ಮಾಡ್ತಾರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ, ಯಾರ್ದೆಲ್ಲ ಮೆರಿಟ್ ಲಿಸ್ಟ್ ಫೈನಲ್ ಮೆರಿಟ್ ಲಿಸ್ಟಲ್ಲಿ ನೇಮ್ ಬಂದಿದೆ, ಅವರೆಲ್ಲ ಮಿಸ್ ಮಾಡ್ಕೊಳ್ದೇನೆ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ಕೊಳ್ಳಿ. ಬಟ್ ಅವತ್ತು ಬಿಟ್ಟು ಕೌನ್ಸಿಲಿಂಗ್ ಡೇನ ಬಿಟ್ಟು ಹೋಗೋಕ್ಕಾಗ್ದೇ ಮಿಸ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಸೀಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಹೋಗಲಿಲ್ಲ ಅಂದರೆ ನಿಮ್ಮ ಸೀಟ್ನ ಅವರು ಬೇರೆ ಯಾರಿಗಾದ್ರೂ ಬೇರೆ ಯೂನಿವರ್ಸಿಟಿ ಅವ್ರಿಗೆ ಕೊಡೋ ಚಾನ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟು MBA ಅವ್ರದ್ದು ಬಂದುಬಿಟ್ಟು MBA ಅವ್ರದ್ದು ಇವರ ಒಂದು MSc MCom MA ಅವ್ರದ್ದು ಮುಗಿದ್ಮೇಲೆ MBA ಮತ್ತು MCA ಅವ್ರದ್ದು ನೋಟಿಫಿಕೇಷನ್ ಬಿಡ್ತಾರೆ. ಆವಾಗ ನೀವು ಅಪ್ಲೈಯನ್ನು ಮಾಡಬೇಕು. ಹಾಗೆ ಈ ಒಂದು ಕೌನ್ಸಿಲಿಂಗ್ ನಡೆಯುವಾಗ ಆ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಆ ಡಿಪಾರ್ಟ್ಮೆಂಟ್ ಟೀಚರ್ಸ್ ಅಲ್ಲಿರ್ತಾರೆ. ಆ ಡಿಪಾರ್ಟ್ಮೆಂಟ್ ಟೀಚರ್ಸ್ನ ಬಿಟ್ಟು ಬೇರೆ ಯಾರು ಕೂಡ ಹೊರಗಿನವರು ಕೌನ್ಸಿಲಿಂಗ್ನಲ್ಲಿ ಇರೋದಿಲ್ಲ. ಸೊ ಅದೇ ಟೀಚರ್ಸೇ ಇರ್ತಾರೆ. ಯಾರು ಕೂಡ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸೊ ಯಾರಿಗಾದರೂ ಏನಾದರೂ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಇವಾಗ ಸ್ವಲ್ಪ ಲಿಂಕ್ ಓಪನ್ ಆಗ್ತಿಲ್ಲ ಅಂತಲೂ ಕೆಲವರು ಹೇಳ್ತಿದ್ರಿ. ಅದು ಲಿಂಕ್ ಮೆರಿಟ್ ಲಿಸ್ಟ್ ದಿನ ಓಪನ್ ಆಗುತ್ತೆ. ಯಾರು ಕೂಡ ಪ್ಯಾನಿಕ್ ಆಗೋದು ಬೇಡ. ಹಾಗೆ ಇವಾಗ UUCMSಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅಥವಾ ರಾಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡಿದರೆ
ಏನಾದರೂ ಮಿಸ್ಟೇಕ್ಸ್ಗಳು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮಾರ್ಕ್ಸ್ ಎಂಟ್ರಿ ಅದು ಇದರಲ್ಲಿ ಏನಾದರೂ ವೇರಿಫಿಕೇಷನ್ ಆಗಿ ಮಿಸ್ಟೇಕ್ಸ್ ಆಗಿದ್ರೆ ಅವ್ರು ಬಂದುಬಿಟ್ಟು UUCMS ಅಲ್ಲೇ ಒಂದು ಎಡಿಟ್ ಅಂತ ಆಪ್ಷನ್ ಇರುತ್ತೆ. ನೀವು ಅದನ್ನು ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿ ನೀವು ಅಲ್ಲಿ ಎಡಿಟನ್ನು ಮಾಡ್ಕೋಬೋದು. ಯಾವ ಒಂದು ಇದನ್ನು ನೀವು ಎಡಿಟ್ ಮಾಡಬೇಕೋ ಅದನ್ನು ನೀವು ಅಲ್ಲಿ ಎಡಿಟ್ ಮಾಡಿ ಕರೆಕ್ಟಾಗಿ ಫಿಲಪ್ಪನ್ನು ಮಾಡ್ಕೋಬೋದು. ಅಡ್ಮಿಷನ್ ಆಗೋವರೆಗೂ ಕೂಡ ನಿಮಗೆ ಅದು ಎಡಿಟ್ ಆಪ್ಷನ್ ಇರುತ್ತೆ. ಆಮೇಲೆ ಅದು ಎಡಿಟ್ ಅನ್ನೋ ಆಪ್ಷನ್ ಬರೋದಿಲ್ಲ. ಸೊ ಅದಕ್ಕೂ ಮುಂಚೆ ಈ ಮೆರಿಟ್ ಲಿಸ್ಟ್ ಬಿಡೋಕ್ಕೂ ಮುಂಚೆ ಅಥವಾ ಕೌನ್ಸಿಲಿಂಗು ಮುಂಚೆ ಏನಾದರೂ ನೀವು ಎಡಿಟ್ ಮಾಡ್ಕೊಳ್ಳೋದಾದರೆ UUCMS ಅಲ್ಲಿ ಹೋಗಿ ನಿಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡ್ ಏನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ರಿಯೇಟ್ ಮಾಡಿರ್ತೀರ ಅದನ್ನು ಹಾಕಿಬಿಟ್ಟು ಎಡಿಟ್ ಮಾಡ್ಕೊಳ್ಳೋರು ಎಡಿಟನ್ನು ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.